ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ರನ್ಯಾ ರಾವ್ ಬಂಧನ ಆಯಿತು. ಅದಾದ ಬಳಿಕ ಆಕೆಯ ಸ್ನೇಹಿತ ತರುಣ್ ರಾಜ್ನನ್ನ ಬಂಧನ ಮಾಡುವಂತಹ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದರು. ಆದರೆ ಇವರಿಬ್ಬರ ಬಂಧನದ ಬಳಿಕವೂ ಕೂಡ ಇನ್ನೂ ಸವಾಲುಗಳಿದ್ದಾವೆ. ಸ್ಮಗ್ಲಿಂಗ್ ಸಿಂಡಿಕೇಟ್ ಅನ್ನ ಪತ್ತೆ ಮಾಡೋದೇ ಡಿಆರ್ಐಗೆ ಸವಾಲು. ಇದರ ಹಿಂದೆ ಯಾರಿದ್ದಾರೆ, ಆಕೆ ಚಿನ್ನವನ್ನ ಸಪ್ಲೈ ಮಾಡಿದವರು ಯಾರು, ತಗೊಂಡು ಬಂದಂತಹ ಚಿನ್ನ ಯಾರ ಪಾಲಾಗ್ತಾ ಇತ್ತು, ಯಾರ್ಯಾರು ಇದರಿಂದ ಕಮಿಷನ್ ಪಡ್ಕೊಳ್ತಾ ಇದ್ರು, ಇದು ಎಷ್ಟು ದೊಡ್ಡ ನೆಟ್ವರ್ಕ್, ಇದೆಲ್ಲವನ್ನ ಕೂಡ ಪತ್ತೆ ಮಾಡುವಂತಹ ಸವಾಲಿದೆ. ಸದ್ಯ ಇಬ್ಬರನ್ನೂ ಕೂಡ ಡಿಆರ್ಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ರನ್ಯಾ ರಾವ್ ವಿಚಾರಣೆ ಆಗೋಗಿದೆ. 3 ದಿನಗಳ ಕಾಲ ಆಕೆಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮುಗಿಸಿದ್ದಾರೆ. ಮತ್ತೊಂದು ಕಡೆ ತರುಣ್ ರಾಜ್ನ ವಿಚಾರಣೆ ಕಂಟಿನ್ಯೂ ಆಗಿದೆ. ಆದ್ರೆ ಅಧಿಕಾರಿಗಳಿಗೆ ಹೆಚ್ಚಿನ ಉಪಯುಕ್ತ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಸಿಂಡಿಕೇಟ್ನ ಪತ್ತೆ ಮಾಡೋದೇ ಸದ್ಯ ದೊಡ್ಡ ಸವಾಲಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ರನ್ಯಾ ರಾವ್ ಬಂಧನ ಆಯಿತು, ಅದರ ಬೆನ್ನಲ್ಲೇ ತರುಣ್ ರಾಜ್ ಬಂಧನ ಕೂಡ ಆಯಿತು. ಆದ್ರೆ ಅವರಿಬ್ಬರೇ ಅಲ್ಲ, ಬಹಳ ದೊಡ್ಡ ಸಿಂಡಿಕೇಟ್ ಇದರ ಜೊತೆಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಆ ಸಿಂಡಿಕೇಟ್ನ ಹೊರಗಡೆ ತರೋದು ಅಥವಾ ಅದನ್ನ ಬಯಲು ಮಾಡೋದು, ಪತ್ತೆ ಮಾಡೋದು ಎಷ್ಟು ದೊಡ್ಡ ಸವಾಲಾಗಿದೆ ಡಿಆರ್ಐಗೆ. ವಿದ್ಯಾಶ್ರೀ, ಈಗ ಡಿಆರ್ಐ ಅಧಿಕಾರಿಗಳಿಗೆ ಚಾಲೆಂಜ್ ಆಗಿರುವಂಥ ವಿಚಾರವೇ ಅದು. ಅಂದರೆ ಇವರ ಹಿಂದಿರುವಂಥ ಸಿಂಡಿಕೇಟ್ನ ಹೇಗೆ ಬ್ರೇಕ್ ಮಾಡೋದು ಅನ್ನೋದು ಬಹುದೊಡ್ಡ ಸವಾಲಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ರನ್ಯಾ ರಾವ್ ವಿಚಾರಣೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ತರುಣ್ ರಾಜ್ ವಿಚಾರಣೆ ಸಂದರ್ಭದಲ್ಲಾಗಿರ್ಬೋದು, ಬೇರೆ ಎಲ್ಲ ವಿಚಾರಗಳನ್ನು ಅಂದರೆ ಹೇಗೆ ಸ್ಮಗಲ್ ಮಾಡ್ತಾ ಇದ್ವಿ, ಯಾರು ಇನ್ಫಾರ್ಮೇಷನ್ ಕೊಟ್ಟರು, ಜೊತೆಗೆ ಎಲ್ಲಿಂದ ತರ್ತಾ ಇದ್ವಿ, ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಸಿಂಡಿಕೇಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಇನ್ಫಾರ್ಮೇಷನನ್ನು ಅಂದರೆ ಇವರ ಹಿಂದೆ ಯಾರಿದ್ದಾರೆ, ಇವ್ರಿಗೆ ಯಾರು ಸೂಚನೆಯನ್ನು ಕೊಟ್ಟರು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಗೆ ಯಾರು ಇನ್ಸ್ಟ್ರಕ್ಷನನ್ನು ಕೊಟ್ಟರು, ಇದನ್ನು ತೆಗೆದುಕೊಂಡೋಗಿ ಯಾರಿಗೆ ಕೊಡ್ತಾ ಇದ್ರಿ ಅಂತ ಕೇಳಿದಾಗ ಬೇರೆ ಬೇರೆ ರೀತಿಯ ಸ್ಟೋರಿಗಳನ್ನು ಅಂದರೆ ಕುಕ್ಡ್ ಅಪ್ ಸ್ಟೋರಿಗಳ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸ್ಟೋರಿಗಳನ್ನು ಅಂದರೆ ಯಾರೋ ಅನಾಮಿಕ ಬಂದ 6 ಅಡಿ ಎತ್ತರದ ವ್ಯಕ್ತಿ ಬಂದು ನಮಗೆ ಕೊಟ್ಟು ಹೋಗ್ತಾನೆ ಚಿನ್ನವನ್ನು, ಒಂದು ರೀತಿಯಲ್ಲಿ ಯಾವುದೇ ಒಂದು ಸಾಕ್ಷ್ಯ ಎವಿಡೆನ್ಸ್ಗಳಿಲ್ಲದ ವಿಚಾರಗಳನ್ನು, ಮಾಹಿತಿಗಳನ್ನು ತರುಣ್ ರಾಜ್ ಆಗಿರ್ಬೋದು ಅಥವಾ ರನ್ಯಾ ರಾವ್ ಆಗಿರ್ಬೋದು ಇಬ್ಬರೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಬೇರೆ ಆಯಾಮದ ಮುಖಾಂತರ ಎನ್ಕ್ವೈರಿ ಮಾಡೋದಕ್ಕೆ ಈಗ ಸದ್ಯ ಡಿಆರ್ಐ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಅಂದರೆ ತರುಣ್ ರಾಜ್ನ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ಕಂಪ್ಲೀಟಾಗಿ ಆ ಒಂದು ಟ್ರಾನ್ಸಾಕ್ಟ್ ಆಗಿರುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ನೋಡಿಬಿಟ್ರೆ ಯಾರ್ಯಾರಿಗೆಲ್ಲ ಹಣ ಟ್ರಾನ್ಸಾಕ್ಷನನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಬೇನಾಮಿ ಅಕೌಂಟನ್ನು ಏನಾದರೂ ಇಟ್ಕೊಂಡಿದ್ದರೆ, ತರುಣ್ ರಾಜ್ ಏನಾದರೂ ಬೇನಾಮಿ ಅಕೌಂಟನ್ನು ಇಟ್ಕೊಂಡಿದ್ರೆ ಆಗ ಎಲ್ಲೋ ಒಂದು ಕಡೆ ಡಿಆರ್ಐ ಅಧಿಕಾರಿಗಳಿಗೂ ಕೂಡ ಕಷ್ಟವಾಗ್ತಾ ಹೋಗುತ್ತೆ. ಆದರೆ ಈಗ ಸದ್ಯದ ಮಟ್ಟಿಗೆ ಈಗಾಗಲೇ ಟ್ರಾನ್ಸಾಕ್ಷನ್ಗಳನ್ನು ಕೂಡ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಇವರು ಯಾರಾದರೂ ಜ್ಯುವೆಲರಿ ಶಾಪ್ ಅಥವಾ ಜ್ಯುವೆಲರಿ ಕಂಪನಿಗಳ ಜೊತೆಯಲ್ಲಿ, ಗೋಲ್ಡ್ ಕಂಪನಿಗಳ ಜೊತೆಯಲ್ಲಿ ಏನಾದರೂ ಕಾಂಟ್ಯಾಕ್ಟನ್ನು ಹೊಂದಿದ್ರಾ ಅಥವಾ ಅವ್ರಿಗೇನಾದರೂ ಹಣ ಟ್ರಾನ್ಸ್ಫರ್ ಆಗಿದೆಯಾ, ಇದೆಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ತರುಣ್ ರಾಜು ಅವರ ಒಂದು CDR ಅಥವಾ ಮೊಬೈಲ್ ರಿಟ್ರೀವಲ್ಗೂ ಕೂಡ ಕಳಿಸಿರೋದ್ರಿಂದ ಆತನ CDR ಡೀಟೇಲಲ್ಲಿ ಯಾವೆಲ್ಲ ಕರೆಗಳಾಗಿದೆ, ಜೊತೆಗೆ ಈ ರಿಟ್ರೀವ್ ಸಂದರ್ಭದಲ್ಲಿ ವಾಟ್ಸಪ್ ಕಾಲ್ಗಳನ್ನು ಯಾರಿಗೆಲ್ಲ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಹೊರತೆಗೆಸುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಪೋಸ್ ಏನಾದರೂ ಹೊರದೇಶದಲ್ಲಿರುವಂಥ ಗೋಲ್ಡ್ ಕಂಪನಿಗಳಾಗಿರ್ಬೋದು ಅಥವಾ ಇಲ್ಲಿರುವಂಥ ಗೋಲ್ಡ್ ಕಂಪನಿ ಗೋಲ್ಡ್ ಮರ್ಚೆಂಟ್ಸ್ಗಳಾಗಿರ್ಬೋದು ಇವರ ಜೊತೆಯಲ್ಲಿ ಒಡನಾಟ ಇದ್ದರೆ ಆಗ ಅವ್ರಿಗೂ ಕೂಡ ಸಮನ್ಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿ ಅವರ ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ಕೂಡ ವೆರಿಫೈ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾಗಿ ಬೇರೆ ಆ್ಯಂಗಲ್ನ ಅಥವಾ ಬೇರೆ ಆಯಾಮದ ಮುಖಾಂತರವಾಗಿ ಡಿಆರ್ಐ ಅಧಿಕಾರಿಗಳು ಇವರ ಸಿಂಡಿಕೇಟನ್ನು ಬ್ರೇಕ್ ಮಾಡೋದಕ್ಕೆ ಈಗ ಸದ್ಯ ಮುಂದಾಗಿದ್ದಾರೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.